ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಟ್ಟು 100 ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡೋಣ. ಇದು ಜನವರಿ 10ರಿಂದ ಜನವರಿ 14ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿ ಸಿದ್ಧಪಡಿಸಿದಂತಹ ಪ್ರಶ್ನೋತ್ತರಗಳ ಸೆಷನ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಕೂಡ ನೋಡ್ತಾ ಹೋಗ್ತೀರಿ. ಓಕೆ, ಸೊ ಈಗ ಮೊದಲನೇದಾಗಿ ಜನವರಿ 10ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಪ್ರಶ್ನೋತ್ತರಗಳಿದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. 10 ಜನವರಿ 2026 ಪ್ರಚಲಿತ ವಿದ್ಯಮಾನಗಳ ರಸಪ್ರಶ್ನೆ. ಸೊ ಇಲ್ಲಿ ಮೊದಲನೇದಾಗಿ, ಪ್ರತಿ ವರ್ಷ ಜನವರಿ 10ರಂದು ಈ ಕೆಳಗಿನ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಇಲ್ಲಿ ವಿಶ್ವ ಹಿಂದಿ ದಿನ, ವರ್ಲ್ಡ್ ಹಿಂದಿ ಡೇ ಅಂತ ನಾವು ಪ್ರತಿ ವರ್ಷ ಜನವರಿ 10ರಂದು ಆಚರಣೆಯನ್ನು ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇಲ್ಲಿದೆ. ಪ್ರಪಂಚದಾದ್ಯಂತ ಹಿಂದಿ ಭಾಷೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಜನವರಿ 10ರಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಯಾವ ದೇಶಗಳು ಜಂಟಿಯಾಗಿ ಆಯೋಜಿಸಲಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ವಿವರಣೆಯನ್ನು ನೋಡೋಣ. 2026ರ ಫಿಫಾ ವಿಶ್ವಕಪ್ಪನ್ನು ಉತ್ತರ ಅಮೆರಿಕಾದ 3 ರಾಷ್ಟ್ರಗಳಾದ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಆಯೋಜಿಸುತ್ತಿದೆ. ಮೂರನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೊದಲ ಅಂತಾರಾಷ್ಟ್ರೀಯ ಸಾಂಬಾರ್ ಪದಾರ್ಥಗಳ ಮಾರ್ಗ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಕೊಚ್ಚಿ. ಕೇರಳದ ಕೊಚ್ಚಿಯಲ್ಲಿ ಮೊದಲ ಅಂತಾರಾಷ್ಟ್ರೀಯ ಸಾಂಬಾರ್ ಪದಾರ್ಥಗಳ ಮಾರ್ಗ ಸಮ್ಮೇಳನ ನಡೆದಿದೆ. ಸೊ ವಿವರಣೆ. ಕೇರಳದ ಕೊಚ್ಚಿಯಲ್ಲಿ ಜನವರಿ 6ರಿಂದ 8ರವರೆಗೆ ಮೊದಲ ಅಂತಾರಾಷ್ಟ್ರೀಯ ಸ್ಪೈಸ್ ರೂಟ್ಸ್ ಕಾನ್ಫರೆನ್ಸನ್ನು ಆಯೋಜಿಸಲಾಗಿತ್ತು. ನಾಲ್ಕನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗಗನಯಾನ ಯೋಜನೆಯ ಪ್ರಮುಖ ಉದ್ದೇಶವೇನು ಅಂತ ಅಂದರೆ, ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳಿಸುವುದು ಗಗನಯಾನ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಗಗನಯಾನವು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯಾಗಿದ್ದು, ಗಗನಯಾತ್ರಿಗಳನ್ನು ಭೂಮಿಯ ಕೆಳಕಕ್ಷೆಗೆ ಕಳುಹಿಸಿ ಸುರಕ್ಷಿತವಾಗಿ ಹಿಂತಿರುಗಿಸುವ ಗುರಿಯನ್ನು ಈ ಒಂದು ಯೋಜನೆ ಹೊಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 5ನೆಯ ಪ್ರಶ್ನೆ. 2026ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಪ್ರಧಾನಿ ಮೋದಿಯವರು ಎಲ್ಲಿ ಉದ್ಘಾಟಿಸಿದರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತಹ ಉತ್ತರ ಅಹಮದಾಬಾದ್. ಗುಜರಾತ್ನ ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಉದ್ಘಾಟಿಸಿದರು. ಓಕೆ, ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಯಾವ ನಗರದಲ್ಲಿ ನಡೆಯಿತು ಅಂತ ಅಂದರೆ ಬೆಳಗಾವಿಯಲ್ಲಿ. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿರುತ್ತೆ. ಇದು 1924ರಲ್ಲಿ ಬೆಳಗಾವಿಯಲ್ಲಿ ನಡೆಯಿತು. ಓಕೆ, ಸೊ ನೆಕ್ಸ್ಟ್ 7ನೆಯ ಪ್ರಶ್ನೆ. ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಅಂದರೆ ಲಿವರ್. ಓಕೆ, ಯಕೃತ್ತು. ಯಕೃತ್ತು ಮಾನವ ದೇಹದ ಅತ್ಯಂತ ದೊಡ್ಡ ಆಂತರಿಕ ಅಂಗ ಮತ್ತು ಗ್ರಂಥಿಯಾಗಿದೆ. ಇದು ಪಿತ್ತರಸವನ್ನು ಉತ್ಪಾದಿಸುತ್ತದೆ. 8ನೆಯ ಪ್ರಶ್ನೆ. ಭಾರತಕ್ಕೆ ನೂತನ ಅಮೆರಿಕ ರಾಯಭಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಅಂದರೆ ಸರ್ಜಿಯೋ ಗೋರ್. ಓಕೆ, ಸರ್ಜಿಯೋ ಗೋರ್ ಅನ್ನೋದು ಸರಿಯಾದ ಉತ್ತರ. ವಿವರಣೆ. ಸರ್ಜಿಯೋ ಗೋರ್ ಅವರು ನವದೆಹಲಿಯಲ್ಲಿ ಭಾರತಕ್ಕೆ ಅಮೆರಿಕದ ನೂತನ ರಾಯಭಾರಿಯಾಗಿ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್ 9ನೆಯ ಪ್ರಶ್ನೆ. ಕರ್ನಾಟಕದಲ್ಲಿ ಹರಿಯುವ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಪ್ರಮುಖ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಹರಿಯುವಂತಹ ಕೃಷ್ಣಾ ನದಿಗೆ ಆಲ್ಮಟ್ಟಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಣೆಕಟ್ಟು ಅಂತ ಕೂಡ ಕರೆಯಲಾಗುತ್ತೆ. ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲ್ಮಟ್ಟಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಸೊ ಇದರ ಹೆಸರನ್ನು
ನೆನ್ಪಿಟ್ಕೊಳ್ಳಿ, ಆಲ್ಮಟ್ಟಿ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಣೆಕಟ್ಟು ಅಂತ ಕೂಡ ಕರೆಯಲಾಗುತ್ತೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ ಅಂತ ಅಂದರೆ ವಿಟಮಿನ್ ಸಿ. ಓಕೆ, ವಿಟಮಿನ್ ಸಿ, ಇದನ್ನು ಆಸ್ಕಾರ್ಬಿಕ್ ಆಮ್ಲ ಅಂತ ಕೂಡ ಕರಿತೀವಿ. ಇದರ ಕೊರತೆಯಿಂದ ವಸುಡುಗಳಲ್ಲಿ ರಕ್ತಸ್ರಾವವಾಗುವಂತಹ ಸ್ಕರ್ವಿ ರೋಗ ಬರುತ್ತದೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, 1565ರಲ್ಲಿ ನಡೆದ ತಾಳಿಕೋಟೆ ಕದನ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ ಸುಲ್ತಾನರ ನಡುವೆ ಈ ಒಂದು ಯುದ್ಧ ನಡೆದಿರುತ್ತೆ. ಈ ನಿರ್ಣಾಯಕ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ಮತ್ತು ದಕ್ಕನ್ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯಿತು. ಇದು ವಿಜಯನಗರದ ಪತನಕ್ಕೆ ಕಾರಣವಾಯಿತು ಅಂತ ನಾವು ಇತಿಹಾಸದಲ್ಲಿ ಓದಿದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ 12ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾರ ಜನ್ಮದಿನದಂದು ಆಚರಿಸಲಾಗುತ್ತದೆ ಅಂತ ಅಂದರೆ ಮೇಜರ್ ಧ್ಯಾನ್ ಚಂದ್. ಸೊ ಇದು GPSTR ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಓಕೆ, ವಿವರಣೆ, ಹಾಕಿ ಮಾಂತ್ರಿಕ ಅಂತ ನಾವು ಕರೆಯುವಂತಹ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ನೆಕ್ಸ್ಟ್ ದೈಹಿಕ ಶಿಕ್ಷಣದಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. 13ನೆಯ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸೊ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಓಕೆ, ಸೊ ನೆಕ್ಸ್ಟ್ 14ನೆಯ ಪ್ರಶ್ನೆ, ಕೇಂದ್ರ ಕೃಷಿ ಸಚಿವರ ಘೋಷಣೆಯ ಪ್ರಕಾರ ಅಕ್ಕಿ ಉತ್ಪಾದನೆಯಲ್ಲಿ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಉತ್ಪಾದಕ ರಾಷ್ಟ್ರವಾಗಿ ಯಾವುದು ಹೊರಹೊಮ್ಮಿದೆ ಅಂತ ಅಂದರೆ ಭಾರತ. ಓಕೆ, ಸರಿಯಾದ ಉತ್ತರ ಭಾರತ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರಕಾರ 2024-25ರಲ್ಲಿ 150.18 ದಶಲಕ್ಷ ಟನ್ ಅಕ್ಕಿ ಉತ್ಪಾದಿಸುವ ಮೂಲಕ ಭಾರತವು ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ. ಓಕೆ, ಸೊ ಭಾರತ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 15ನೆಯ ಪ್ರಶ್ನೆ, ಜನವರಿ 10ರಿಂದ ಆರಂಭಗೊಂಡ ನವದೆಹಲಿ ವಿಶ್ವ ಪುಸ್ತಕ ಮೇಳ ಎಲ್ಲಿ ನಡೆಯುತ್ತಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಪ್ರಗತಿ ಮೈದಾನ ಅಥವಾ ಭಾರತ್ ಮಂಡಪಂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನವದೆಹಲಿಯ ಪ್ರಗತಿ ಮೈದಾನದಲ್ಲಿರುವ ಭಾರತ್ ಮಂಡಪಂನಲ್ಲಿ ಜನವರಿ 10ರಿಂದ 18ರವರೆಗೆ ವಿಶ್ವ ಪುಸ್ತಕ ಮೇಳವನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್ 16ನೆಯ ಪ್ರಶ್ನೆ, ಇತ್ತೀಚೆಗೆ ಅತಿ ವಿಶಿಷ್ಟ ರೈಲ್ ಸೇವಾ ಪುರಸ್ಕಾರಗಳನ್ನು ಯಾರು ಪ್ರದಾನ ಮಾಡಿದರು ಅಂತ ಅಂದರೆ ಅಶ್ವಿನಿ ವೈಷ್ಣವ್. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಜನವರಿ 9ರಂದು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರೈಲ್ವೆ ಅಧಿಕಾರಿಗಳಿಗೆ 70ನೇ ಅತಿ ವಿಶಿಷ್ಟ ರೈಲ್ ಸೇವಾ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು. ಓಕೆ, ಸೊ ನೆಕ್ಸ್ಟ್ 17ನೆಯ ಪ್ರಶ್ನೆ, ಇತ್ತೀಚೆಗೆ ವಿಜ್ಞಾನಿಗಳು ಯಾವ ಗ್ರಹದ ಮೇಲೆ ತೆಳುವಾದ ಮಂಜುಗಡ್ಡೆಯ ಪದರವನ್ನು ಪತ್ತೆ ಹಚ್ಚಿದ್ದಾರೆ? ಸೊ ಈ ವಿಜ್ಞಾನಿಗಳು ಯಾವ ಒಂದು ಗ್ರಹದ ಮೇಲೆ ತೆಳುವಾದ ಮಂಜುಗಡ್ಡೆಯ ಪದರವನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಪುರಾತನ ಸರೋವರಗಳಿದ್ದ ಜಾಗದಲ್ಲಿ ತೆಳುವಾದ ಮಂಜುಗಡ್ಡೆಯ ಪದರಗಳು ದೀರ್ಘಕಾಲದವರೆಗೆ ದ್ರವರೂಪದ ನೀರನ್ನು ಉಳಿಸಿಕೊಂಡಿರಬಹುದು ಎಂದು ವಿಜ್ಞಾನಿಗಳು ಇತ್ತೀಚೆಗೆ ಪತ್ತೆ ಹಚ್ಚಿದ್ದಾರೆ. ಓಕೆ, ಸೊ ಯಾವ ಒಂದು ಗ್ರಹದ ಮೇಲೆ ಈ ಒಂದು ತೆಳುವಾದ ಮಂಜುಗಡ್ಡೆಯ ಪದರಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂದರೆ ಮಂಗಳ ಗ್ರಹ. ನೆಕ್ಸ್ಟ್ 18ನೆಯ ಪ್ರಶ್ನೆ, 2026ರ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಜಪಾನ್. ಓಕೆ, ಜಪಾನ್ ಐಚಿ ನಗೋಯಾ ಅನ್ನುವಂತಹ ಒಂದು ಸ್ಥಳದಲ್ಲಿ 2026ರ ಏಷ್ಯನ್ ಗೇಮ್ಸ್ ನಡೆಯಲಿದೆ. 19ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನವಿದೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ. ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಮತ್ತು ರಾಯಲ್ ಬೆಂಗಾಲ್ ಹುಲಿಗಳಿಗೆ ನೆಲೆಯಾಗಿರುವ ಸುಂದರ್ಬನ್ಸ್ ಪಶ್ಚಿಮ ಬಂಗಾಳದಲ್ಲಿದೆ. ಓಕೆ, ಸೊ 10ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ ಇದು. ಧ್ವನಿಯು ಯಾವುದರಲ್ಲಿ ವೇಗವಾಗಿ ಚಲಿಸುತ್ತದೆ ಅಂತ ಅಂದರೆ ಘನವಸ್ತುಗಳಲ್ಲಿ. ಓಕೆ, ಧ್ವನಿಯು ಕಣಗಳ ಕಂಪನದ ಮೂಲಕ ಚಲಿಸುವುದರಿಂದ ಕಣಗಳು ಹತ್ತಿರವಿರುವ ಘನವಸ್ತುಗಳಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ. ಉದಾಹರಣೆಗೆ ಹೇಳೋದಾದರೆ ಉಕ್ಕು. ಓಕೆ,
ಸೊ ಯಾವ ಒಂದು ವಸ್ತುಗಳಲ್ಲಿ ಧ್ವನಿ ಅತಿ ವೇಗವಾಗಿ ಚಲಿಸುತ್ತೆ ಅಂತ ಅಂದರೆ ಘನವಸ್ತುಗಳಲ್ಲಿ. ಸೊ ಇದಿಷ್ಟು ಜನವರಿ 10, 2026ಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಚಲಿತ ವಿದ್ಯಮಾನ ಮತ್ತು ಇದರ ಜೊತೆಗೆ GK ಕ್ವಶನ್ಸ್ಗಳನ್ನು ಕೂಡ ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈಗ ನೆಕ್ಸ್ಟ್ 11ನೇ ತಾರೀಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಜನವರಿ 11, 2026. ಸೊ ಇಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನ ಎರಡು ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ, ಪ್ರತಿ ವರ್ಷ ಜನವರಿ 11ರಂದು ಯಾವ ಮಾಜಿ ಭಾರತೀಯ ಪ್ರಧಾನಿಯ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1966ರ ಜನವರಿ 11ರಂದು ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಿಧನರಾದರು. ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಸಾಮಾನ್ಯವಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಜನವರಿ 11ರಿಂದ 17ರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಓಕೆ, ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಪ್ರತಿ ವರ್ಷ ಜನವರಿ 11ರಿಂದ 17ರವರೆಗೆ ಈ ಒಂದು ಸಪ್ತಾಹವನ್ನು ಆಚರಿಸುತ್ತದೆ. ಮೂರನೆಯ ಪ್ರಶ್ನೆ, ಇತ್ತೀಚೆಗೆ ಭಾರತದ ಪಾಸ್ಪೋರ್ಟ್ ಶ್ರೇಯಾಂಕದಲ್ಲಿ ಸುಧಾರಣೆ ಕಂಡಿದ್ದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2026ನಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಫ್ರಾನ್ಸ್, ಜಪಾನ್, ಸಿಂಗಾಪುರ್ ಮುಂತಾದ ದೇಶಗಳು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದು ವೀಸಾ ಇಲ್ಲದೆ ಅತಿ ಹೆಚ್ಚು ದೇಶಗಳಿಗೆ ಪ್ರಯಾಣಿಸಲು ಅವಕಾಶ ನೀಡುತ್ತವೆ. ಓಕೆ, ಸೊ ನೆಕ್ಸ್ಟು, ಐತಿಹಾಸಿಕ ತಾಷ್ಕೆಂಟ್ ಒಪ್ಪಂದ ಯಾವ ಎರಡು ದೇಶಗಳ ನಡುವೆ ನಡೆದಿತ್ತು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಭಾರತ ಮತ್ತು ಪಾಕಿಸ್ತಾನ್. 1965ರ ಯುದ್ಧದ ನಂತರ ಶಾಂತಿ ಸ್ಥಾಪನೆಗಾಗಿ 1966ರ ಜನವರಿ 10ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಓಕೆ, ಸೊ ತಾಷ್ಕೆಂಟ್ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಒಂದು ಶಾಂತಿ ಒಪ್ಪಂದ. ಇನ್ನು ಐದನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹವಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಹಾಸನ, ಶ್ರವಣಬೆಳಗೊಳದ ಒಂದು ಸ್ಥಳದಲ್ಲಿ ನಾವು ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡ್ಬೋದು. ಇನ್ನು ಕಾರ್ಕಳದಲ್ಲೂ ಕೂಡ ನೋಡ್ತೀವಿ, ಅನಂತರ ಧರ್ಮಸ್ಥಳದಲ್ಲೂ ಕೂಡ ನೋಡ್ತೀವಿ. ಸೊ ಇಲ್ಲಿ ಹಾಸನ ಅನ್ನುವಂತಹ ಆಪ್ಷನ್ ಇದೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಹಾಸನ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಸೊ ಇಲ್ಲಿನ ವಿಶೇಷತೆಯಾಗಿರುತ್ತೆ. ಇನ್ನು ಆರನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಟಲ್ ಸೇತು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದ್ದು ಇದು ಯಾವ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮುಂಬೈ ಮತ್ತು ನವಿ ಮುಂಬೈ. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಥವಾ ಅಟಲ್ ಸೇತು ಮುಂಬೈ ಮತ್ತು ನವಿ ಮುಂಬೈಯನ್ನು ಸಂಪರ್ಕಿಸುತ್ತದೆ. ಇನ್ನು ಏಳನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವಂತಹ ಅಂಗ ಯಾವುದು? ಸೊ ಇದು ನಿಮಗೆ ಆರೋಗ್ಯ ಶಿಕ್ಷಣದಲ್ಲಾದರೂ ಕೇಳಬಹುದು ಅಥವಾ GK ಎಲ್ಲಾದರೂ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮನುಷ್ಯನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವಂತಹ ಅಂಗ ಮೂತ್ರಪಿಂಡ, ಕಿಡ್ನಿ. ಓಕೆ, ಮೂತ್ರಪಿಂಡಗಳು ರಕ್ತದಲ್ಲಿನ ತ್ಯಾಜ್ಯ ಪದಾರ್ಥಗಳನ್ನು ಸೋಸಿ ಮೂತ್ರದ ರೂಪದಲ್ಲಿ ಹೊರಹಾಕುತ್ತದೆ. ಇನ್ನು ಎಂಟನೆಯ ಪ್ರಶ್ನೆ, ಜನವರಿ 2026ರ ಜನವರಿಯಲ್ಲಿ ಯಾವ ದೇಶವು ಚಂದ್ರಯಾನಕ್ಕಾಗಿ ಪೆರಿಗ್ರಿನ್ ಲ್ಯಾಂಡರನ್ನು ಕಳುಹಿಸಿತ್ತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ಆದರೆ ಇದು ವಿಫಲವಾಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಅಮೆರಿಕದ ಖಾಸಗಿ ಕಂಪನಿ ಆಸ್ಟ್ರೋಬ್ಯಾಟಿಕ್ ಅಭಿವೃದ್ಧಿಪಡಿಸಿದ ಪೆರಿಗ್ರಿನ್ ಲ್ಯಾಂಡರ್ ತಾಂತ್ರಿಕ ದೋಷದಿಂದಾಗಿ ವಿಫಲವಾಗುತ್ತೆ. ಇನ್ನು 9ನೆಯ ಪ್ರಶ್ನೆ, ಸಂವಿಧಾನದ 42ನೇ ವಿಧಿಯ ಮೂಲಕ ಯಾವ ವರ್ಷ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಪ್ರಶ್ನೆ ಆದರೆ ಸರಿಯಾದಂತಹ ಉತ್ತರ 1976. ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಭಾಗ 4A ಸೇರಿಸಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು. 10ನೆಯ ಪ್ರಶ್ನೆ,
ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಸಿಂಪಲ್ ಆಗಿರುವಂತಹ ಒಂದು GK ಕ್ವಶನ್ ಇದು. KC ರೆಡ್ಡಿ. ಓಕೆ, ಕೆ ಚೆಂಗಲ್ರಾಯ್ ರೆಡ್ಡಿ ಅವರು ಮೈಸೂರು ರಾಜ್ಯದ ಅಂದರೆ ಈಗಿನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿದ್ದರು. ನೆಕ್ಸ್ಟ್ 11ನೆಯ ಪ್ರಶ್ನೆ, ಭಾರತದ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಜನವರಿ 15. ಆರ್ಮಿ ಡೇಯನ್ನು ನಾವು ಜನವರಿ 15ರಂದು ಆಚರಣೆ ಮಾಡ್ತೀವಿ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಬ್ರಿಟಿಷರಿಂದ ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡ ದಿನದ ನೆನಪಿಗಾಗಿ ಜನವರಿ 15ರಂದು ಸೇನಾ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ, ಇತ್ತೀಚೆಗೆ ಯುನೆಸ್ಕೋದಿಂದ ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣ ಎಂಬ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ವಿಮಾನ ನಿಲ್ದಾಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಬೆಂಗಳೂರಿನಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆ, ಸೊ ಟರ್ಮಿನಲ್ 2 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣ ಅನ್ನುವಂಥ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಅನ್ನೋದು ನಮ್ಮ ಒಂದು ರಾಜ್ಯದ ವಿಶೇಷತೆಯಾಗಿರುತ್ತೆ. ಇಲ್ಲಿ ನೋಡಿ ವಿವರಣೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಅದರ ವಾಸ್ತುಶಿಲ್ಪ ಮತ್ತು ಉದ್ಯಾನವನದ ವಿನ್ಯಾಸಕ್ಕಾಗಿ ಯುನೆಸ್ಕೋ ಮನ್ನಣೆಯನ್ನು ಗಳಿಸಿದೆ. ಇನ್ನು 13ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಗಂಗಾ ಸಾಗರ್ ಮೇಳವನ್ನು ಆಯೋಜಿಸುತ್ತದೆ? ಸೊ ಇಲ್ಲಿ ಸರಿಯಾದಂತಹ ಉತ್ತರ ಪಶ್ಚಿಮ ಬಂಗಾಳ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ಪಶ್ಚಿಮ ಬಂಗಾಳದ ಸಾಗರ್ ದ್ವೀಪದಲ್ಲಿ ಗಂಗಾ ಸಾಗರ್ ಮೇಳ ನಡೆಯುತ್ತದೆ. ಇದು ಕುಂಭಮೇಳದ ನಂತರದ ಅತಿ ದೊಡ್ಡ ಜಾತ್ರೆಯಾಗಿದೆ ಅನ್ನೋದು ವಿಶೇಷತೆ. ಇನ್ನು 14ನೆಯ ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಓಝೋನ್ ಪದರವು ಸೂರ್ಯನಿಂದ ಬರುವ ಯಾವ ಹಾನಿಕಾರಕ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಅಂತ ಅಂದರೆ ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ಅತಿ ನೇರಳೆ ಕಿರಣಗಳು. ಸೊ ಇವುಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಓಝೋನ್ ಪದರವು ಸೂರ್ಯನ ಹಾನಿಕಾರಕ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುವ ಮೂಲಕ ಭೂಮಿಯ ಜೀವಿಗಳನ್ನು ರಕ್ಷಿಸುತ್ತದೆ. ಇನ್ನು 15ನೆಯ ಪ್ರಶ್ನೆ 2026ರಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯವನ್ನು ಯಾವ ದೇಶ ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಪ್ರಶ್ನೆಯನ್ನು ಇಲ್ಲಿ ರೆಡಿ ಮಾಡಿದ್ದೆ. ಆದರೆ ಈಗ ಇದು ಅಪ್ಡೇಟ್ ಆಗಿದೆ. 2026ರಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಳ್ಳುವಂತಹ ದೇಶ ಭಾರತ. ಓಕೆ, ಸೊ ಇದು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿದೆ. ಸೊ ಇಲ್ಲಿ ದಕ್ಷಿಣ ಆಫ್ರಿಕಾ ಅಥವಾ ಚೀನಾ ಇದು ಸಾಧ್ಯತೆ ಇದೆ ಅಂತ ಒಂದು ಕ್ವಶನ್ ಆಗಿತ್ತು. ಸೊ ಈಗ ಅಪ್ಡೇಟ್ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಭಾರತ. ಓಕೆ, 2026ರಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯವನ್ನು ಭಾರತ ವಹಿಸಿಕೊಳ್ಳಲಿದೆ. ನೆಕ್ಸ್ಟು, ಭಾರತದ ಅತಿ ಉದ್ದದ ನದಿ ಯಾವುದು ಅಂದರೆ ಗಂಗಾ ನದಿ ಸುಮಾರು 2525 ಕಿಲೋಮೀಟರ್ ಹರಿಯುವಂತಹ ಅತಿ ಉದ್ದದ ನದಿಯಾಗಿದೆ. ಇದು ಸಂಪೂರ್ಣವಾಗಿ ಭಾರತದಲ್ಲಿ ಹರಿಯುವ ಅತಿ ಉದ್ದದ ನದಿಯಾಗಿರುತ್ತೆ. ಇನ್ನು 17ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಲಕ್ಷ್ಮಣರ್ ಫಲ್ ಎಂಬ ಹಣ್ಣಿಗೆ GI ಟ್ಯಾಗ್ ಪಡೆಯಿತು ಅಂದರೆ ಅರುಣಾಚಲ್ ಪ್ರದೇಶ್ ಅಥವಾ ತ್ರಿಪುರ. ಸೊ ಇಲ್ಲಿ ಇತ್ತೀಚೆಗೆ ಈಶಾನ್ಯ ರಾಜ್ಯಗಳ ಹಲವು ಉತ್ಪನ್ನಗಳಿಗೆ GI ಟ್ಯಾಗ್ ದೊರೆತಿದೆ. ಈ ಲಕ್ಷ್ಮಣರ್ ಫಲ್ ಅನ್ನುವಂಥದ್ದು ಅರುಣಾಚಲ್ ಪ್ರದೇಶ್ ಅಥವಾ ತ್ರಿಪುರಾ ರಾಜ್ಯದಲ್ಲಿ ಬೆಳೆಯುವಂತಹ ವಿಶೇಷ ಹಣ್ಣಾಗಿರುತ್ತೆ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿರುವ ಶಕ್ತಿ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತ ಅಂದರೆ ಇದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವಂತಹ ಒಂದು ಯೋಜನೆಯಾಗಿರುತ್ತೆ. ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವುದು ಶಕ್ತಿ ಯೋಜನೆಯ ಉದ್ದೇಶ. ಇನ್ನು ನೆಕ್ಸ್ಟು 19ನೆಯ ಪ್ರಶ್ನೆ, 2024-25ರ ಸಾಲಿನಲ್ಲಿ ಯಾವ ಚಿತ್ರವು ಗೋಲ್ಡನ್ ಗ್ಲೋಬ್ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆಯಿತು? ಇದು 2024-25ಕ್ಕೆ ಸಂಬಂಧಪಟ್ಟಂತೆ GKಯಲ್ಲಿ ಕ್ವಶನ್ ಆಗ್ಬೋದು ಇದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಓಪೆನ್ ಹೈಮರ್. ಓಕೆ, ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. ಬೆಳಕಿನ ವೇಗ ಸೆಕೆಂಡಿಗೆ ಸರಿಸುಮಾರು ಎಷ್ಟು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ 3 ಲಕ್ಷ ಕಿಲೋಮೀಟರ್. ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿಲೋಮೀಟರ್ಗಳಾಗಿರುತ್ತೆ. ಇದಿಷ್ಟು ಜನವರಿ 11ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯಾಗಿತ್ತು. ಈಗ ನೆಕ್ಸ್ಟ್ ನಾವು ಜನವರಿ 12, 2026ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಈಗ
ಪ್ರತಿ ವರ್ಷ ಜನವರಿ 12ರಂದು ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಅಂದರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ತತ್ವಗಳು ಮತ್ತು ಆದರ್ಶಗಳು ಯುವಜನರಿಗೆ ಸ್ಫೂರ್ತಿಯಾಗಿರುವ ಕಾರಣ ಅವರ ಜನ್ಮದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟು ಎರಡನೆಯ ಪ್ರಶ್ನೆ, 2026ರ ರಾಷ್ಟ್ರೀಯ ಯುವ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ವಿವೇಕಾನಂದರ ಜನ್ಮದಿನದ ಅಂಗವಾಗಿ 2026ರ ರಾಷ್ಟ್ರೀಯ ಯುವ ಉತ್ಸವವನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಾಗಿದೆ. ಇನ್ನು ಮೂರನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನಹವಾ ಶೇವಾ ಅಟಲ್ ಸೇತು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿದೆ. ಇದರ ಒಟ್ಟು ಉದ್ದವೆಷ್ಟು ಅಂತ ಕೇಳಿದರೆ ಸರಿಯಾದಂಥ ಉತ್ತರ 21.8 ಕಿಲೋಮೀಟರ್. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಥವಾ ಅಟಲ್ ಸೇತುವಿನ ಒಟ್ಟು ಉದ್ದ 21.8 ಕಿಲೋಮೀಟರ್ ಆಗಿದೆ. ಇದರಲ್ಲಿ 16.5 ಕಿಲೋಮೀಟರ್ ಸಮುದ್ರದ ಮೇಲಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನವೇನು ಅಂತ ಅಂದರೆ 85ನೇ ಸ್ಥಾನ. ಓಕೆ, ವೀಸಾ ಮುಕ್ತ ಪ್ರಯಾಣದ ಸೌಲಭ್ಯಗಳ ಹೆಚ್ಚಳದಿಂದಾಗಿ ಭಾರತವು 80ರಿಂದ 85 ಶ್ರೇಣಿಯಲ್ಲಿ ತನ್ನ ಸ್ಥಾನವನ್ನು ಕಾಯ್ದುಕೊಂಡಿದೆ. ಇನ್ನು ಐದನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ರಾಮಕೃಷ್ಣ ಮಠ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಅಂದರೆ ಬೇಲೂರು ಮಠ, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯಲ್ಲಿರುವ ಬೇಲೂರು ಮಠವು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಪ್ರಧಾನ ಕಚೇರಿಯಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಆರನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರುವ ಜಾತ್ಯತೀತ ಎಂಬ ಪದವನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಅಂದರೆ 42ನೇ ತಿದ್ದುಪಡಿ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಯಿತು. ಸೊ ಇದು ಮೋಸ್ಟ್ ರಿಪೀಟೆಡ್ GK ಕ್ವಶನ್ ಆಗಿರುತ್ತೆ. ಭಾಳಷ್ಟು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ನೆಕ್ಸ್ಟು, ಇತ್ತೀಚೆಗೆ DRDO ಯಶಸ್ವಿಯಾಗಿ ಪರೀಕ್ಷಿಸಿದ ಆಕಾಶ್ NG ಯಾವ ರೀತಿಯ ಕ್ಷಿಪಣಿಯಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಭೂಮಿಯಿಂದ ಆಕಾಶಕ್ಕೆ, ಸರ್ಫೇಸ್ ಟು ಏರ್. ಆಕಾಶ್ ನ್ಯೂ ಜನರೇಷನ್ ಕ್ಷಿಪಣಿಯು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯಾಗಿದ್ದು ವೇಗವಾಗಿ ಚಲಿಸುವ ವೈಮಾನಿಕ ಗುರಿಗಳನ್ನು ಹೊಡೆದುರುಳಿಸಬಲ್ಲದು. ಓಕೆ, ಸೊ ಇದು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಒಂದು ಕ್ಷಿಪಣಿಯಾಗಿರುತ್ತೆ. ಇನ್ನು ಎಂಟನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಯುವ ನಿಧಿ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಎಷ್ಟು ಭತ್ಯೆಯನ್ನು ನೀಡಲಾಗುತ್ತದೆ ಅಂತ ಅಂದರೆ 3,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಕರ್ನಾಟಕ ಸರ್ಕಾರವು ಯುವ ನಿಧಿ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕವಾಗಿ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಗಳನ್ನು ನೀಡುತ್ತದೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಅಂತ ಅಂದರೆ ಅಮ್ಮೀಟರ್. ಓಕೆ, ಅಮ್ಮೀಟರ್ ಬಳಸಿ ವಿದ್ಯುತ್ ಪ್ರವಾಹವನ್ನು ಬಳಸಲಾಗುತ್ತದೆ. ಇದನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗುತ್ತದೆ. ಇನ್ನು 10ನೆಯ ಪ್ರಶ್ನೆ, 2026ರ ಪ್ರವಾಸಿ ಭಾರತೀಯ ದಿವಸದ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಿದ್ದರು ಅಂತ ಅಂದರೆ ಗಯಾನದ ಅಧ್ಯಕ್ಷರು ಭಾಗವಹಿಸಿದ್ದರು. ಗಯಾನದ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಇನ್ನು 11ನೆಯ ಪ್ರಶ್ನೆ, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು ಅಂತ ಅಂದರೆ ಹಿರಾಕುಡ್ ಅಣೆಕಟ್ಟು. ಒಡಿಶಾದಲ್ಲಿ ಮಹಾನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಹಿರಾಕುಡ್ ಅಣೆಕಟ್ಟು ಭಾರತದ ಅತಿ ಉದ್ದದ ಅಣೆಕಟ್ಟಾಗಿರುತ್ತೆ. ಇದು ಸುಮಾರು 26 ಕಿಲೋಮೀಟರ್ ಇದೆ ಅನ್ನೋದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು ಅಂತ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಇನ್ನು 12ನೆಯ ಪ್ರಶ್ನೆ, ಇತ್ತೀಚೆಗೆ ಸ್ವಚ್ಛ ಮಂದಿರ ಅಭಿಯಾನವನ್ನು ಯಾವ ಘಟನೆಯ ಹಿನ್ನೆಲೆಯಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಉತ್ತರ ಆಗಿರುತ್ತೆ. ಓಕೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದೇವಾಲಯಗಳನ್ನು ಸ್ವಚ್ಛವಾಗಿಡಲು ಪ್ರಧಾನಿ ಮೋದಿ ಈ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ನೆಕ್ಸ್ಟ್ 13ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಮುಖ್ಯಮಂತ್ರಿ ಮಹಿಳಾ
ಉದ್ಯಮಿತಾ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತಂದರೆ ಅಸ್ಸಾಂ. ಓಕೆ, ಅಸ್ಸಾಂ ರಾಜ್ಯವು ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ನೆಕ್ಸ್ಟು 14ನೆಯ ಪ್ರಶ್ನೆ, ಮಾನವನ ದೇಹದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 23 ಜೋಡಿ ಅಥವಾ 46. ಇದನ್ನು ನಮಗೆ ಆರೋಗ್ಯ ಶಿಕ್ಷಣದಲ್ಲಾದರೂ ಕೇಳ್ಬೋದು ಅಥವಾ GK ಯಲ್ಲಾದರೂ ಕೇಳ್ಬೋದು. ಮಾನವನ ಪ್ರತಿ ಜೀವಕೋಶದಲ್ಲಿ 23 ಜೊತೆ ಅಥವಾ 23 ಜೋಡಿ ಅಂದರೆ ಒಟ್ಟು 46 ವರ್ಣತಂತುಗಳಿರುತ್ತದೆ. ಸೈಕಾಲಜಿಯಲ್ಲೂ ಕೂಡ ಈ ಪ್ರಶ್ನೆ ಆಗಿದೆ. ಓಕೆ, ಇನ್ನು 15ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ? ಅಂದರೆ ಚಾಮರಾಜನಗರ ಜಿಲ್ಲೆ. ಓಕೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಇನ್ನು 16ನೆಯ ಪ್ರಶ್ನೆ, ಭಾರತದ ಮೊದಲ ಭೂಗತ ಮೆಟ್ರೋ ರೈಲು ಎಲ್ಲಿ ಪ್ರಾರಂಭವಾಯಿತು? ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ಭಾರತದ ಮೊದಲ ಮೆಟ್ರೋ ಮತ್ತು ಮೊದಲ ಭೂಗತ ಮೆಟ್ರೋ ಸೇವೆಯು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. 17ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕ್ಯಾಮ್ ರರಾನ್ ಕೊಲ್ಲಿ ಯಾವ ದೇಶದಲ್ಲಿದೆ ಅಂತ ಅಂದರೆ ಸರಿಯಾದಂಥ ಉತ್ತರ ವಿಯೆಟ್ನಾಂ. ವಿಯೆಟ್ನಾಂನ ಆಯಕಟ್ಟಿನ ಪ್ರದೇಶವಾದ ಕ್ಯಾಮ್ ರರಾನ್ ಕೊಲ್ಲಿಗೆ ಭಾರತೀಯ ನೌಕಾಪಡೆಯ ಹಡಗುಗಳು ಭೇಟಿ ನೀಡಿವೆ. ಭಾರತದ ರಾಷ್ಟ್ರೀಯ ಪಂಚಾಂಗವನ್ನು ಯಾವ ಶಕೆ ಆಧರಿಸಿದೆ ಅಂತ ಅಂದರೆ ಶಕೆ. ಓಕೆ, ಶಕ ಎರ. ಭಾರತದ ರಾಷ್ಟ್ರೀಯ ಪಂಚಾಂಗವು ಕ್ರಿಸ್ತಿಶಕ 78ರಲ್ಲಿ ಆರಂಭವಾದ ಶಕೆಯನ್ನು ಆಧರಿಸಿದೆ. ಚೈತ್ರ ಮಾಸ ಇದರ ಮೊದಲ ತಿಂಗಳಾಗಿರುತ್ತೆ. ಇನ್ನು 19ನೆಯ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಎಂದು ಕರೆಯುತ್ತಾರೆ? ಅಂದರೆ ದಾವಣಗೆರೆ. ಹತ್ತಿ ಗಿರಣಿಗಳು ಮತ್ತು ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾಗಿದ್ದ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ನೆಕ್ಸ್ಟು, ಇತ್ತೀಚೆಗೆ ವಿಂಗ್ಸ್ ಇಂಡಿಯಾ 2026 ವೈಮಾನಿಕ ಪ್ರದರ್ಶನ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಬೇಗಂಪೇಟೆ, ಹೈದರಾಬಾದ್ನಲ್ಲಿ ನಡೆದಿದೆ. ಏಷ್ಯಾದ ಅತಿ ದೊಡ್ಡ ನಾಗರಿಕ ವಿಮಾನಯಾನ ಪ್ರದರ್ಶನವಾದ ವಿಂಗ್ಸ್ ಇಂಡಿಯಾ ಹೈದರಾಬಾದ್ನ ಬೇಗಂಪೇಟೆ ವಿಮಾನ ನಿಲ್ದಾಣದಲ್ಲಿ ನಡೆಯುತ್ತದೆ. ಸೊ ಇದು ಜನವರಿ 12, 2026ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿದೆ. ಓಕೆ, ಸೊ ಈಗ ನೆಕ್ಸ್ಟು ಜನವರಿ 13ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಜನವರಿ 13ಕ್ಕೆ ಸಂಬಂಧಪಟ್ಟಂತಹ ಮೊದಲನೆಯ ಪ್ರಶ್ನೆ, ಜನವರಿ 13ರಂದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಪಂಜಾಬ್ನಲ್ಲಿ ಸುಗ್ಗಿ ಹಬ್ಬದ ಅಂಗವಾಗಿ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಅಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲೋಹ್ರಿ. ಇದನ್ನು ಲೋಹಿಡಿ ಅಂತ ಕೂಡ ಕರೆಯಲಾಗುತ್ತೆ. ವಿವರಣೆ, ಮಕರ ಸಂಕ್ರಾಂತಿಯ ಹಿಂದಿನ ದಿನ ಪಂಜಾಬ್ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಬೆಂಕಿಯನ್ನು ಹೊತ್ತಿಸಿ ಸುಗ್ಗಿ ಸಂಭ್ರಮವಾಗಿ ಲೋಹಿಡಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು ನೆಕ್ಸ್ಟ್ 2ನೆಯ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯು ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಯಾವ ನಗರದಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್. ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಶೃಂಗಸಭೆ ನಡೆಯುತ್ತದೆ. ಜಾಗತಿಕ ನಾಯಕರು ಇಲ್ಲಿ ಆರ್ಥಿಕತೆಯ ಬಗ್ಗೆ ಚರ್ಚಿಸುತ್ತಾರೆ. 3ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಯೋಜನೆಯು ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ತಡೆಯಲು ಅನ್ನ ಸುವಿಧಾ ಎಂಬ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅನ್ನಭಾಗ್ಯ. ಅನ್ನಭಾಗ್ಯ ಯೋಜನೆಯಡಿ ವಿತರಿಸಲಾಗುವ ಅಕ್ಕಿಯ ಸೋರಿಕೆ ತಡೆಯಲು ಮತ್ತು ಪಾರದರ್ಶತೆಗಾಗಿ ಸರ್ಕಾರ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಸೊ ಈ ಒಂದು ಹೊಸ ತಂತ್ರಜ್ಞಾನವನ್ನು ಅನ್ನ ಸುವಿಧಾ ಅಂತ ಕರೆಯಲಾಗಿದೆ. 4ನೆಯ ಪ್ರಶ್ನೆ, ಇತ್ತೀಚೆಗೆ ಸ್ವಚ್ಛ ಸರ್ವೇಕ್ಷಣ್ 2025ರ ಪಟ್ಟಿಯಲ್ಲಿ ಗಂಗಾ ನದಿ ತೀರದ ಅತ್ಯಂತ ಸ್ವಚ್ಛ ನಗರವಾಗಿ ಯಾವುದು ಆಯ್ಕೆಯಾಗಿದೆ ಅಂದರೆ ವಾರಣಾಸಿ. ಉತ್ತರ ಪ್ರದೇಶದ ವಾರಣಾಸಿ ಮತ್ತು ಪ್ರಯಾಗ್ರಾಜ್ ನಗರಗಳು ಗಂಗಾ ನದಿ ತೀರದ ಸ್ವಚ್ಛ ನಗರಗಳಾಗಿ ಮನ್ನಣೆ ಪಡೆದಿವೆ. ಇನ್ನು 5ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 21ನೇ ವಿಧಿಯು ಯಾವ ಮೂಲಭೂತ ಹಕ್ಕನ್ನು ಖಾತ್ರಿಪಡಿಸುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ.
ವಿಧಿ 21 ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯನ್ನು ನೀಡುತ್ತದೆ. 6ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಹನುಮಂತ ಎಂಬ ಅಪರೂಪದ ಕಪ್ಪೆ ಪ್ರಭೇದ ಎಲ್ಲಿ ಪತ್ತೆಯಾಗಿದೆ ಅಂದರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆಯಾಗಿದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹೊಸದಾಗಿ ಪತ್ತೆಯಾದ ಕಪ್ಪೆ ಪ್ರಭೇದಕ್ಕೆ ಸಂಶೋಧಕರು ಹನುಮಂತ ಎಂದು ಹೆಸರಿಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 7ನೆಯ ಪ್ರಶ್ನೆ, 2026ರ ಸಾಲಿನಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಸಮಾರಂಭವು ಎಲ್ಲಿ ನಡೆಯಿತು ಅಂದರೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ನಡೆಯಿತು. ಅಮೆರಿಕದ ಕ್ಯಾಲಿಫೋರ್ನಿಯಾದ ಬೇವರ್ಲಿ ಹಿಲ್ಸ್ನಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಓಕೆ, ಲಾಸ್ ಏಂಜಲೀಸ್. ನೆಕ್ಸ್ಟ್ 8ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೈಗಾ ಅಣುಸ್ಥಾವರ ಇದೆ? ಸೊ ಇಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಲ್ಲಿದೆ ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕಾಳಿ ನದಿಯ ದಡದಲ್ಲಿರುವ ಕೈಗಾ ಅಣುಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಮೀಪವಿದೆ. 9ನೆಯ ಪ್ರಶ್ನೆ, ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಡಿ. ಸೊ ಇದು ನಮಗೆ GK ಎಲ್ಲಾದರೂ ಪ್ರಶ್ನೆ ಆಗ್ಬೋದು ಅಥವಾ ದೈಹಿಕ ಶಿಕ್ಷಣದಲ್ಲಾದರೂ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 10ನೆಯ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ಸಹಯೋಗ್ ಕೈಜಿನ್ ಜಂಟಿ ಕರಾವಳಿ ರಕ್ಷಣೆ ಕವಾಯಿತು ನಡೆಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಈ ಒಂದು ಸಮರಾಭ್ಯಾಸ ನಡೆಯಿತು. ಓಕೆ, ಪ್ರಮುಖ ಸಮರಾಭ್ಯಾಸಗಳ ಕುರಿತಾಗಿ ಪ್ರಶ್ನೆ ನಮಗೆ ಪ್ರಚಲಿತ ವಿದ್ಯಮಾನದಲ್ಲಿ ಕೇಳ್ತಾರೆ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಕಡೆ, ಅನಂತರ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಭಾರತೀಯ ಕೋಸ್ಟ್ ಗಾರ್ಡ್ ಮತ್ತು ಜಪಾನ್ ಕೋಸ್ಟ್ ಗಾರ್ಡ್ ನಡುವೆ ಚೆನ್ನೈ ಕರಾವಳಿಯಲ್ಲಿ ಸಹಯೋಗ್ ಕೈಜಿನ್ ಅನ್ನುವಂಥ ಒಂದು ಸಮರಾಭ್ಯಾಸ ಅಥವಾ ಕವಾಯಿತು ನಡೆಯಿತು. ಇನ್ನು 11ನೆಯ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆಯನ್ನು 1973ರಲ್ಲಿ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಅಂದರೆ ಕೇರಳದ ಕೋಝಿಕೋಡ್. ಓಕೆ, ಭಾರತದ ಮತ್ತು ಏಷ್ಯಾದ ಮೊದಲ ಮಹಿಳಾ ಪೊಲೀಸ್ ಠಾಣೆಯನ್ನು 1973ರಲ್ಲಿ ಕೇರಳದ ಕೋಝಿಕೋಡ್ನಲ್ಲಿ ಸ್ಥಾಪಿಸಲಾಯಿತು. ಪ್ರಧಾನಿ ಇಂದಿರಾ ಗಾಂಧಿಯವರು ಇದನ್ನು ಉದ್ಘಾಟಿಸಿದರು. 12ನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ಗೆ ಅರ್ಹತೆ ಪಡೆಯಲು ಯಾವ ಕ್ರಿಕೆಟ್ ತಂಡವು ಇತ್ತೀಚೆಗೆ ICC ಪುರುಷರ T20 ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ ಅಂದರೆ ಭಾರತ. ಭಾರತೀಯ ಕ್ರಿಕೆಟ್ ತಂಡವು T20 ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದು 2026ರ ವಿಶ್ವಕಪ್ ಆತಿಥೇಯ ರಾಷ್ಟ್ರವಾಗಿ ನೇರ ಅರ್ಹತೆಯನ್ನು ಪಡೆದಿದೆ. ಇನ್ನು 13ನೆಯ ಪ್ರಶ್ನೆ, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ನದಿ ನೀರು ಹಂಚಿಕೆ ವಿವಾದವು ಯಾವ ಯೋಜನೆಗೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಸರಿಯಾದಂಥ ಉತ್ತರ ಕಳಸಾ ಬಂಡೂರಿ ಯೋಜನೆ. ಓಕೆ, ಮಹಾದಾಯಿ ನದಿ ನೀರನ್ನು ಮಲಪ್ರಭಾ ನದಿಗೆ ಜೋಡಿಸುವ ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆಗಾಗಿ ಕರ್ನಾಟಕ ಮತ್ತು ಗೋವಾ ನಡುವೆ ವಿವಾದವಿದೆ. ಇನ್ನು 14ನೆಯ ಪ್ರಶ್ನೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೋಸ್ಟ್ ರಿಪೀಟೆಡ್ GK ಕ್ವೆಶನ್ಸಲ್ಲಿ ಬರುವಂತಹ ಪ್ರಶ್ನೆ ಇದು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ. ಓಕೆ, ಸೊ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆಗೆ ಸಂಬಂಧಪಡುತ್ತೆ. ಮೀನುಗಾರಿಕೆ ಮತ್ತು ಸಮುದ್ರ ಉತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ನೀಲಿ ಕ್ರಾಂತಿ ಎನ್ನಲಾಗುತ್ತದೆ. ಇನ್ನು 15ನೆಯ ಪ್ರಶ್ನೆ, ಇತ್ತೀಚೆಗೆ ದಕ್ಷಿಣ ಕರಾವಳಿ ರೈಲ್ವೆ ವಲಯದ ಪ್ರಧಾನ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂದರೆ ವಿಶಾಖಪಟ್ಟಣಂ. ಭಾರತೀಯ ರೈಲ್ವೆಯ ಹೊಸ 18ನೇ ವಲಯವಾದ ದಕ್ಷಿಣ ಕರಾವಳಿ ರೈಲ್ವೆಯ ಕೇಂದ್ರ ಕಚೇರಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಇದೆ. ಓಕೆ, 16ನೆಯ ಪ್ರಶ್ನೆ, ಭಾರತದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ. ವರಾಹಿ ನದಿಯಿಂದ ಉಂಟಾಗುವ ಕುಂಚಿಕಲ್ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ಓಕೆ, ಸೊ ಇದರ ಎತ್ತರವನ್ನು ನೋಡೋದಾದರೆ 455 ಮೀಟರ್ನಿಂದ ಸೊ ಅಷ್ಟು ಎತ್ತರದಿಂದ ಇದು ಧುಮುಕುತ್ತೆ. ಇನ್ನು ನೆಕ್ಸ್ಟು 17ನೆಯ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂದರೆ ರಾಕೇಶ್ ಶರ್ಮಾ. ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಸೋವಿಯತ್ ಒಕ್ಕೂಟದ ಮಿಷನ್ ಮೂಲಕ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯರಾಗಿರ್ತಾರೆ.
ಇನ್ನು 18ನೆಯ ಪ್ರಶ್ನೆ, ಇತ್ತೀಚೆಗೆ ವಾಯುಸೇನಾ ಪದಕ ಪುರಸ್ಕಾರಕ್ಕೆ ಭಾಜನರಾದ ಮೊದಲ IAF ಮಹಿಳಾ ಅಧಿಕಾರಿ ಯಾರು ಅಂದರೆ ದೀಪಿಕಾ ಮಿಶ್ರಾ. ವಿಂಗ್ ಕಮಾಂಡರ್ ದೀಪಿಕಾ ಮಿಶ್ರಾ ಅವರು ಶೌರ್ಯಕ್ಕಾಗಿ ವಾಯುಸೇನಾ ಪದಕ ಪಡೆದ ಮೊದಲ ಮಹಿಳಾ ಅಧಿಕಾರಿಯಾಗಿರ್ತಾರೆ ಅನ್ನೋದು ವಿಶೇಷತೆಯಾಗಿರುತ್ತೆ. ಇನ್ನು 19ನೆಯ ಪ್ರಶ್ನೆ, ಭಾರತದ ಸಂವಿಧಾನದ 112ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ವಾರ್ಷಿಕ ಹಣಕಾಸು ಹೇಳಿಕೆಗೆ ಸಂಬಂಧಪಡುತ್ತೆ. ಸಂವಿಧಾನದಲ್ಲಿ ಬಜೆಟ್ ಎಂಬ ಪದವಿಲ್ಲ, ಬದಲಿಗೆ ವಿಧಿ 112ರ ಅಡಿಯಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲಾಗುತ್ತದೆ. 13ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ. ಇತ್ತೀಚೆಗೆ ಯಾವ ಸಚಿವಾಲಯವು ಅಪಾರ್ ID ಕಾರ್ಡನ್ನು ಜಾರಿಗೆ ತಂದಿದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಶಿಕ್ಷಣ ಸಚಿವಾಲಯ. ಅಪಾರ್ ID ಅಂದರೆ ಇದು ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಆಗಿರುತ್ತೆ. ಸೊ ಶಿಕ್ಷಣ ಸಚಿವಾಲಯ ಇದನ್ನು ಅಭಿವೃದ್ಧಿಪಡಿಸಿದೆ. ಈಗ ನೆಕ್ಸ್ಟ್ ನಾವು ಜನವರಿ 14ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರತಿ ವರ್ಷ ಜನವರಿ 14ರಂದು ಭಾರತೀಯ ಸೇನೆಗೆ ಸಂಬಂಧಿಸಿದ ಯಾವ ವಿಶೇಷ ದಿನವನ್ನು ಆಚರಿಸಲಾಗುತ್ತದೆ ಅಂತ ಅಂದರೆ ಸಶಸ್ತ್ರ ಪಡೆಗಳ ಪರಿಣಿತರ ದಿನ ಅಂತ ನಾವು ಜನವರಿ 14ರಂದು ಆಚರಣೆ ಮಾಡ್ತೀವಿ. ವಿವರಣೆಯನ್ನು ನೋಡೋಣ. ನಿವೃತ್ತ ಯೋಧರ ತ್ಯಾಗ ಮತ್ತು ಸೇವೆಯನ್ನು ಗೌರವಿಸಲು ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ನಿವೃತ್ತರಾದ ದಿನದಂದು. ಸೊ ಇವರು ಯಾವಾಗ ನಿವೃತ್ತರಾಗಿದ್ದು ಅಂದರೆ 1953 ಜನವರಿ 14ರಂದು ನಿವೃತ್ತರಾಗಿರ್ತಾರೆ. ಸೊ ಈ ದಿನವನ್ನು ಸಶಸ್ತ್ರ ಪಡೆಗಳ ಪರಿಣಿತರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇನ್ನು 2ನೆಯ ಪ್ರಶ್ನೆ, 1761ರ ಜನವರಿ 14ರಂದು ನಡೆದ ಕುಖ್ಯಾತ 3ನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು? ಸೊ ಇದು ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆದಿರುತ್ತೆ. 1761ರ ಜನವರಿ 14ರಂದು ಮರಾಠರು ಮತ್ತು ಅಫ್ಘನ್ ದೊರೆ ಅಹಮದ್ ಶಾ ಅಬ್ದಾಲಿ ನಡುವೆ 3ನೇ ಪಾಣಿಪತ್ ಕದನ ನಡೆಯಿತು. ಇದರಲ್ಲಿ ಮರಾಠರು ಸೋಲನ್ನು ಅನುಭವಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ 3ನೆಯ ಪ್ರಶ್ನೆ, ಜನವರಿ 14ರಂದು ಆಚರಿಸಲಾಗುವ ಮಕರ ಸಂಕ್ರಾಂತಿ ಹಬ್ಬವು ಭೌಗೋಳಿಕವಾಗಿ ಯಾವುದನ್ನು ಸೂಚಿಸುತ್ತದೆ? ಸೊ ಇದು ಉತ್ತರಾಯಣದ ಆರಂಭವನ್ನು ಅಥವಾ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವಾಗ ಮಕರ ರಾಶಿಯನ್ನು ಪ್ರವೇಶಿಸುವುದನ್ನು ಈ ಹಬ್ಬ ಸೂಚಿಸುತ್ತದೆ. ಓಕೆ, ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವಾಗ ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಇದನ್ನು ಈ ಒಂದು ಸಂಕ್ರಾಂತಿ ಹಬ್ಬ ಸೂಚಿಸುತ್ತೆ. ನೆಕ್ಸ್ಟು 4ನೆಯ ಪ್ರಶ್ನೆ, ತಮಿಳುನಾಡಿನಲ್ಲಿ ಮಕರ ಸಂಕ್ರಾಂತಿಯನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಅಂದರೆ ಪೊಂಗಲ್ ಅನ್ನುವಂತಹ ಹೆಸರಿನಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ತಮಿಳುನಾಡಿನಲ್ಲಿ ಸುಗ್ಗಿ ಹಬ್ಬವನ್ನು ಪೊಂಗಲ್ ಅಥವಾ ತೈ ಪೊಂಗಲ್ ಎಂದು 4 ದಿನಗಳ ಕಾಲ ಸಡಗರದಿಂದ ಆಚರಿಸಲಾಗುತ್ತದೆ. ಇನ್ನು 5ನೆಯ ಪ್ರಶ್ನೆ, ಇತ್ತೀಚೆಗೆ DRDO ಅಭಿವೃದ್ಧಿಪಡಿಸಿದ ಉಗ್ರಂ ಎಂಬುದು ಏನು? ಸೊ ಇದೊಂದು ಅಸಾಲ್ಟ್ ರೈಫಲ್ ಆಗಿರುತ್ತೆ. DRDO ಮತ್ತು ಖಾಸಗಿ ಸಂಸ್ಥೆಯ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಸಂಪೂರ್ಣ ಸ್ವದೇಶಿ ನಿರ್ಮಿತ ರೈಫಲ್ ಯಾವುದು ಅಂದರೆ ಅಸಾಲ್ಟ್ ರೈಫಲ್ ಆಗಿರುತ್ತೆ. ಸೊ ಇದರ ಹೆಸರು ಉಗ್ರಂ. 6ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 7 ಸುತ್ತಿನ ಕಲ್ಲಿನ ಕೋಟೆ ಇದೆ ಅಂದರೆ ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯಲ್ಲಿ 7 ಸುತ್ತಿನ ಕಲ್ಲಿನ ಕೋಟೆ ಇದೆ. ಇದನ್ನು ಮದಕರಿ ನಾಯಕ ಮತ್ತು ಓಬವ್ವನ ಸಾಹಸಕ್ಕೆ ನೆನಪಿಸಿಕೊಳ್ಳಲಾಗುತ್ತದೆ. ಇನ್ನು 7ನೆಯ ಪ್ರಶ್ನೆ, ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಾವು ಎಳ್ಳು ಬೆಲ್ಲ ತಿನ್ನುತ್ತೇವೆ. ಎಳ್ಳಿನಲ್ಲಿ ಹೇರಳವಾಗಿರುವ ಪೋಷಕಾಂಶ ಯಾವುದು ಅಂದರೆ ಕೊಬ್ಬಿನ ಆಮ್ಲಗಳು ಮತ್ತು ಕ್ಯಾಲ್ಸಿಯಂ ಇರುತ್ತೆ. ಎಳ್ಳಿನಲ್ಲಿ ಆರೋಗ್ಯಕರವಾದಂತಹ ಕೊಬ್ಬು, ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶ ಹೆಚ್ಚಿರುತ್ತದೆ. ಇದು ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ಸೇವಿಸ್ತೀವಿ. ಓಕೆ, ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಂಟೆ ಉತ್ಸವವನ್ನು ಜನವರಿಯಲ್ಲಿ ರಾಜಸ್ಥಾನದ ಯಾವ ನಗರದಲ್ಲಿ ಆಯೋಜಿಸಲಾಗುತ್ತದೆ ಅಂತ ಅಂದರೆ ಸರಿಯಾದಂತಹ ಉತ್ತರ ಬಿಕಾನೇರ್.
ರಾಜಸ್ಥಾನದ ಬಿಕಾನೇರ್ನಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ಪ್ರಸಿದ್ಧ ಒಂಟೆ ಉತ್ಸವವನ್ನು ನಡೆಸಲಾಗುತ್ತೆ. 9ನೇ ಪ್ರಶ್ನೆ, ಭಾರತದ ಸಂವಿಧಾನದ ಎಷ್ಟನೇ ವಿಧಿಯು ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ತಿಳಿಸುತ್ತದೆ ಅಂದರೆ 17ನೇ ವಿಧಿ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಮತ್ತು ಅದನ್ನು ಅಪರಾಧವೆಂದು ಪರಿಗಣಿಸಿದೆ. 10ನೇ ಪ್ರಶ್ನೆ, 2026ರ ಜನವರಿಯಲ್ಲಿ ತೈವಾನ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ವಿಜಯಶಾಲಿಯಾದರು ಅಂತ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ. ತೈವಾನ್ನ ಆಡಳಿತಾರೂಢ DPP ಪಕ್ಷದ ಅಭ್ಯರ್ಥಿ ಲೈ ಚಿಂಗ್-ತೆ ಅವರು ಇತ್ತೀಚಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದರು. ಇದು ಚೀನಾ ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಇನ್ನು ನೆಕ್ಸ್ಟ್, ಕರ್ನಾಟಕದ ಯಾವ ನದಿಗೆ ಜಲಪಾತಗಳ ರಾಣಿ ಎಂದು ಕರೆಯಲ್ಪಡುವ ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತಗಳು ಸೇರಿವೆ? ಸೊ ಇಲ್ಲಿ ಸರಿಯಾದಂಥ ಉತ್ತರ ಕಾವೇರಿ. ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿರುವ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಯು ಇಬ್ಬಾಗವಾಗಿ ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಓಕೆ, ಸೊ ನೆಕ್ಸ್ಟ್ 12ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿದ 3ನೇ ಆಫ್ರಿಕನ್ ದೇಶ ಯಾವುದು ಅಂದರೆ ಕೇಪ್ ವರ್ಡೆ. ಕೇಪ್ ವರ್ಡೆ ದ್ವೀಪ ರಾಷ್ಟ್ರವನ್ನು WHO ಮಲೇರಿಯಾ ಮುಕ್ತ ಎಂದು ಘೋಷಿಸಿದೆ. ಇನ್ನು 13ನೇ ಪ್ರಶ್ನೆ, ಬಜೆಟ್ ಮಂಡನೆಗೆ ಮುನ್ನ ಸಂಸತ್ತಿನಲ್ಲಿ ಮಂಡಿಸಲಾಗುವಂತಹ ವರದಿ ಯಾವುದು ಅಂದರೆ ಆರ್ಥಿಕ ಸಮೀಕ್ಷೆ, ಎಕನಾಮಿಕ್ ಸರ್ವೆ. ಕೇಂದ್ರ ಬಜೆಟ್ಗೆ ಒಂದು ದಿನ ಮೊದಲು ಮುಖ್ಯ ಆರ್ಥಿಕ ಸಲಹೆಗಾರರು ಸಿದ್ಧಪಡಿಸಿದಂತಹ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಗುತ್ತದೆ. ಸಾಮಾನ್ಯವಾಗಿ ಜನವರಿ 31ರಂದು ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಗುತ್ತೆ. ಇನ್ನು 14ನೇ ಪ್ರಶ್ನೆ, ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯಗಳ ಗಡಿಯಲ್ಲಿದೆ ಅಂದರೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ಗಡಿಯಲ್ಲಿದೆ. ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶವು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಗಡಿಯಲ್ಲಿದೆ. ರಾತ್ರಿ ಆಕಾಶ ವೀಕ್ಷಣೆಗೆ ಇದು ಅತ್ಯುತ್ತಮ ತಾಣವಾಗಿದೆ. ಇನ್ನು 15ನೇ ಪ್ರಶ್ನೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ನಗುವ ಅನಿಲ ಎಂದು ಕರೆಯಲ್ಪಡುವಂತಹ ರಾಸಾಯನಿಕ ಯಾವುದು ಅಂತ ಅಂದರೆ ನೈಟ್ರಸ್ ಆಕ್ಸೈಡ್. ಓಕೆ, ನೈಟ್ರಸ್ ಆಕ್ಸೈಡನ್ನು ನಾವು ನಗುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ಸೊ ಇದನ್ನು ಅರವಳಿಕೆಗಾಗಿಯೂ ಕೂಡ ಬಳಸಲಾಗುತ್ತೆ. ಇನ್ನು 16ನೇ ಪ್ರಶ್ನೆ, ಇತ್ತೀಚೆಗೆ ಮುಲ್ಕ್-ಎ-ಮೈದಾನ್ ತೋಪು ಎಲ್ಲಿದೆ ಎಂದು ಸುದ್ದಿಯಾಗಿತ್ತು? ಸೊ ಇಲ್ಲಿ ಸರಿಯಾದ ಉತ್ತರ ವಿಜಯಪುರ. ವಿಜಯಪುರ ನಗರದಲ್ಲಿರುವ ಜಗತ್ತಿನ ಅತಿ ದೊಡ್ಡ ಮಧ್ಯಕಾಲೀನ ತೋಪುಗಳಲ್ಲಿ ಒಂದಾದ ಮುಲ್ಕ್-ಎ-ಮೈದಾನ್ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇನ್ನು 17ನೇ ಪ್ರಶ್ನೆ, ಭಾರತೀಯ ಸೇನೆಯು ಸಂಭವ್ ಎಂಬ ಹೆಸರಿನಲ್ಲಿ ಏನನ್ನು ಅಭಿವೃದ್ಧಿಪಡಿಸಿದೆ ಅಂತ ಅಂದರೆ ಸುರಕ್ಷಿತ ಮೊಬೈಲ್ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ವಿವರಣೆಯನ್ನು ನೋಡೋಣ. ಭಾರತೀಯ ಸೇನೆಯು ಹ್ಯಾಕಿಂಗ್ ತಡೆಯಲು ಮತ್ತು ಸುರಕ್ಷಿತ ಸಂವಹನಕ್ಕಾಗಿ ಸಂಭವ್ ಅಂದರೆ ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ವರ್ಷನ್ ಎಂಬ ಎಂಡ್ ಟು ಎಂಡ್ ಮೊಬೈಲ್ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಇನ್ನು 18ನೇ ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇಸ್ರೋ ವಿಜ್ಞಾನಿ ಮತ್ತು ಚಂದ್ರಯಾನ 3 ಯೋಜನೆಯ ನಿರ್ದೇಶಕರು ಯಾರು ಅಂದರೆ ಎಸ್ ಸೋಮನಾಥ್ ಮತ್ತು ಇತರರು. ಓಕೆ, ಸೊ ಇಸ್ರೋ ಮಾಜಿ ಅಧ್ಯಕ್ಷರಾದಂತಹ ಎಸ್ ಸೋಮನಾಥ್ ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇನ್ನು 19ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದೆ? ಸರಿಯಾದಂಥ ಉತ್ತರ ತಮಿಳುನಾಡು. ಓಕೆ, ಪ್ರಸ್ತುತ ತಮಿಳುನಾಡು ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಸೊ ಈಗ ನಿಮಗೊಂದು ಪ್ರಶ್ನೆ. ಸೊ ನಿಮಗಾಗಿ ಒಂದು ಪ್ರಶ್ನೆ ಯಾವುದು ಅಂತ ಅಂದರೆ 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ವಿಷಯದ ಸ್ತಬ್ಧ ಚಿತ್ರಗಳಿಗೆ ಆದ್ಯತೆ ನೀಡಲಾಗಿದೆ? ಸೊ ಈಗ ನಾವು 2026ರಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಜನವರಿ 26ಕ್ಕೆ. ಸೊ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ವಿಷಯದ
ಸ್ತಬ್ಧ ಚಿತ್ರಗಳಿಗೆ ಆದ್ಯತೆ ನೀಡಲಾಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಇದು ನಿಮಗಾಗಿ ಇರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ. ಜನವರಿ 10, 11, 12, 13, 14 ಒಟ್ಟು 5 ದಿನದ ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿ ಈ ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸಲಾಗಿತ್ತು. ಜೊತೆಗೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದು ನಿಮಗೆ ನೆಕ್ಸ್ಟ್ ಬರುವಂತಹ GPSTR, HSTR, PSTR ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ಪ್ರತಿದಿನ ನಾನು ನಿಮಗೆ 2 ದಿನದ ಒಂದು ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿದ ಪ್ರಶ್ನೋತ್ತರಗಳನ್ನು ತರಗತಿಯನ್ನಾಗಿ ಮಾಡ್ತಾಯಿದ್ದೆ. ಆದರೆ ಕೆಲವೊಂದಿಷ್ಟು ವೈಯಕ್ತಿಕ ಕೆಲಸಗಳು ಇದ್ದಿದ್ದರಿಂದಾಗಿ ಅದು ಪೆಂಡಿಂಗ್ ಉಳಿತಾ ಬರ್ತಾಯಿತ್ತು. ಸೊ ಅದು ಹಾಗೆ ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿ ಸೊ 5 ದಿನಕ್ಕೆ ಸಂಬಂಧಪಟ್ಟಂತೆ ಒಟ್ಟು 100 ಪ್ರಶ್ನೋತ್ತರಗಳನ್ನು ಈ ಒಂದೇ ಸೆಷನ್ನಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇದು ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ 2 ದಿನಕ್ಕೆ ಒಂದು ಸೆಷನ್ ಮಾಡ್ತೀನಿ. ಫ್ರೀ ಆಗಿದ್ದರೆ ಪ್ರತಿದಿನದ ಅಪ್ಡೇಟನ್ನು ಅವತ್ತೇ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ನಿಮ್ಮ ಸಹಕಾರದೊಂದಿಗೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ನನ್ನ ಎಲ್ಲ ತರಗತಿಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.